ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಕನ್ನಡ ವಿಷಯದ ಮೊದಲನೇ ಗದ್ಯವಾದಂತಹ ನಮ್ಮ ಭಾಷೆ ಎಂಬ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ. ಈ ಒಂದು ಗದ್ಯವನ್ನು ಎಂ ಮರಿಯಪ್ಪ ಭಟ್ಟರು ರಚಿಸಿದ್ದಾರೆ. ಸೊ ಆ ಒಂದು ಪಾಠ ಏನು ನಮ್ಮ ಭಾಷೆ ಅಂತ ಇದೆ, ಅದರ ಸಂಪೂರ್ಣ 1 ಅಂಕದ 2, 3 ಅಂಕದ ಹಾಗೂ 4 ಅಂಕದ ಹಾಗೂ ಕವಿಕೃತಿ ಪರಿಚಯಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಅತ್ಯಂತ ಸುಂದರವಾದಂತಹ ನೋಟ್ಸ್ನೊಂದಿಗೆ ಬಂದಿದ್ದೇವೆ. ಸೊ ಇದನ್ನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಈ ಪಾಠದಲ್ಲಿ ಬಂದಿರತಕ್ಕಂತಹ ಹೆಚ್ಚು ರಿಪೀಟ್ ಆದಂತಹ ಪ್ರಶ್ನೆಗಳನ್ನೇ ನಾವು ತೆಗೆದುಕೊಂಡು ಬಂದಿರ್ತೇವೆ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗ್ತಾವೆ ಮೊದಲ ಬಾರಿಗೆ. ಸೊ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನೋಡ್ರಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ 1 ಅಂಕದ ಪ್ರಶ್ನೆ ಇದೆ. ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ. ವಿಚಾರವನ್ನು ವಿನಿಮಯ ಮಾಡಲಿಕ್ಕೆ ಅಂದರೆ ಒಂದು ವಿಚಾರನ ಒಬ್ಬರಿಂದ ಇನ್ನೊಬ್ಬರಿಗೆ ವಿಚಾರವನ್ನು ಏನು ಮಾಡಬೇಕು, ವಿನಿಮಯ ಮಾಡೋದು. ಅಂದರೆ ನಾವು ನಿಮಗೆ ಹಂಚ್ಕೊಳ್ಳೋದು, ನೀವು ನಮಗೆ ಹಂಚ್ಕೊಳ್ಳೋದು ಮಾಹಿತಿಯನ್ನು, ಹೌದಾ, ವಿಚಾರಗಳನ್ನು. ಇದಕ್ಕೆ ನಮ್ಗೆ ಭಾಷೆ ಅವಶ್ಯಕವಾಗಿರ್ತದೆ. ಇನ್ನು 2ನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ನೋಡಿ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಹಾಗಾದರೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ವಿಚಾರವನ್ನು ನೀಡ್ತಪ್ಪ ಅಂದರೆ ಆಹಾರ ವಿಚಾರಗಳ ವಿಚಾರವಾಗಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡುತ್ತವೆ. ಇನ್ನು 3ನೇ ಪ್ರಶ್ನೆ, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಪ್ರಶ್ನೆ ಇದೆ. ಸೊ ಯಾವಾಗ ಮನುಷ್ಯ ಒಂದು ಕಡೆ ಬೀಡು ಬಿಟ್ಟು ಅಂದರೆ ಮನೆಯನ್ನು ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ, ಅಂದರೆ ಒಂದು ಕಡೆ ಬೀಡು ಬಿಟ್ಟು ಅವನೇನು ಮಾಡ್ದ, ಮನೆಯನ್ನು ಕಟ್ಟಿಕೊಂಡು ಒಂದೇ ಕಡೆ ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ, ಆವಾಗ ಆ ವ್ಯಕ್ತಿಗೆ ಅಥವಾ ಆ ಮನುಷ್ಯನಿಗೆ ಏನಾಯ್ತಪ್ಪ ಅಂದರೆ ಲೆಕ್ಕ ಬಿಡೋ ಅವಶ್ಯಕತೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾನೆ. ಇನ್ನು ಎಣ್ಣೆ ತುಪ್ಪದ 4ನೇ ಪ್ರಶ್ನೆ ನೋಡ್ರಿ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದಾನೆ. ಸೊ ಯಾರ ಆನ್ಸರ್ ಏನಪ್ಪ ಅಂದರೆ ನಯಸೇನ ಕವಿ ಎಂಬುವನು ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳ್ತಾನೆ. ಇನ್ನು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂದರೆ ಮಹಮ್ಮದೀಯರ ಆಡಳಿತದ ಕಾಲದಲ್ಲಿ. ಮೊಹಮ್ಮದ್ ಪೈಗಂಬರರು ಅಂತ ಏನು ಬಂದ್ರಲ್ಲ, ಮಹಮ್ಮದೀಯರ ಅಂದರೆ ಮುಸಲ್ಮಾನ್ ಜನದ ಒಂದು ಆಡಳಿತ ನಮ್ಮ ದೇಶದಲ್ಲಿ ಬಂತಲ್ಲ, ಅವಾಗ ಏನಾಗ್ತದೆ, ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದವು ಅಂತ ಹೇಳ್ತಾರೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 2-3 ಅಂಕಗಳು ಪ್ರಶ್ನೆಗಳು. ಸೊ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು ಅಂತ ಕೇಳಿದಾನೆ. ಜನರು ಮಾತನಾಡುವ ಭಾಷೆ ವ್ಯಾವಹಾರಿಕ ಭಾಷೆಯಾಗಿರ್ತದೆ. ಜನರು ಮಾತಾಡ್ತಕ್ಕಂಥ ಭಾಷೆ ಏನಾಗಿರ್ತದೆ, ವ್ಯಾವಹಾರಿಕ ಭಾಷೆಯಾಗಿರ್ತದೆ. ಇನ್ನು ಗ್ರಂಥ ರಚನೆಯಲ್ಲಿ ಉಪಯೋಗಿಸುವ ಭಾಷೆ ಗ್ರಾಂಥಿಕ ಭಾಷೆ. ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡೋದು ಏನಪ್ಪ ಅಂದರೆ ವ್ಯಾವಹಾರಿಕ ಭಾಷೆ. ಇನ್ನು ಗ್ರಂಥ ರಚನೆಯಲ್ಲಿ ಅಂದರೆ ಪುಸ್ತಕ ರಚನೆಯಲ್ಲಿ ಅಂತ ಬರೀತಾರಲ್ಲ, ಅಂತಹ ಉಪಯೋಗಿಸುವ ಭಾಷೆ ಯಾವುದಪ್ಪ ಅಂದರೆ ಗ್ರಾಂಥಿಕ ಭಾಷೆ ಆಗಿರ್ತದೆ. ಇನ್ನು 2ನೇ ಪ್ರಶ್ನೆ, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ 2ನೇ ಪ್ರಶ್ನೆ ಇದೆ. ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ, ಮಾನವನು ಏನು ಮಾಡ್ತಾನೆ, ಸಂಚಾರಿ ಅಂದರೆ ಅಲಿದಾಡೋದು, ಒಂದು ಜಾಗದಿಂದ ಇನ್ನೊಂದಕ್ಕೆ ಅಲಿದಾಡ್ಕೊಂತ ಹಂಗೆ ಹೋಗಿದ್ದಲ್ಲ, ವಲಸೆ ಹೋಗಿದ್ದಲ್ಲ, ಅದನ್ನು ತ್ಯಜಿಸಿ ಒಂದು ಕಡೆ ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು. ಹೀಗೆ ಜಾಡು ಏನಾಗ್ತವೆ. ಹಾಗೆ ಅಷ್ಟೇ ಅಲ್ಲದೆ ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ಅಂತ ಕೇಳ್ತಾನೆ. ಸೊ ಅಂದರೆ ಮನುಷ್ಯ ವಲಸೆ ಜೀವನವನ್ನು ತ್ಯಜಿಸಿ ಒಂದು ಕಡೆ ನೆಲೆ ನಿಂತು ಮನೆ ಕಟ್ಟಿಕೊಂಡು ತನ್ನ ಕೆಲಸ ಕಾರ್ಯಗಳನ್ನು ನೆನೆಸಿಕೊಂಡು ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳ್ಕೊಂತ ಹೋದಲ್ಲ, ಅವಾಗ ಏನಾಯ್ತಪ್ಪ ಅಂದರೆ ಲಿಪಿಯ ಜಾಡು ಆರಂಭಗೊಂಡಿತು. ಇನ್ನು 3ನೇ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸಿರಬೇಕು.
ತಾನು ಕಲಿತ ಮೂಲ ಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ. ಹಾಗೆಯೇ ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಓಕೆನಾ. ಹೀಗೆ ಏನಾಗ್ತದಪ್ಪ ಅಂದರೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಹೇಳಬಹುದು. ಇನ್ನು 4ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಸೊ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ಬಳಸಿದರು. ಕುಮಾರವ್ಯಾಸ, ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು. ಹೀಗೆ ಕನ್ನಡ ಭಾಷೆ ಏನಾಗ್ತದಪ್ಪ, ಹದಗೊಂಡಿತು ಅಂತ ಹೇಳಬೇಕಾಗ್ತದೆ. ಓಕೆನಾ. ಇನ್ನು ಮುಂದಿನದಾಗಿ 5ನೇ ಪ್ರಶ್ನೆ ನೋಡಿ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಇದು ನಮ್ಮ ಭಾಷೆ ಪಾಠದಲ್ಲಿ ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಸಿಸಿದರು. ತಮ್ಮ ಭಾಷೆಯ ಮೂಲಕವೇ ತಾವು ಹೇಳಬೇಕಾದದ್ದನ್ನು ಹೇಳಿದರು ಮತ್ತು ಬರೆದರು. ಆಂಗ್ಲ ಜನರ ಭಾಷಾಭಿಮಾನ, ಸಂಕಲ್ಪ, ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಯಿತು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆಗಳು. 1ನೇ ಪ್ರಶ್ನೆ, ಸಂಸ್ಕೃತಿಯ ಇತಿಹಾಸ ಉಳಿಯಿತು. 2ನೇ ಪ್ರಶ್ನೆ, ತಕ್ಕುದೇ ಬೆರಸಲ್ಕೆ ಗುರುತುಮಮಂ ತೈಲಮಂ ಅಂತ ಇದೆ. 3ನೇ ಪ್ರಶ್ನೆ, ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ. 4ನೇ ಪ್ರಶ್ನೆ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತ ಇದೆ. ಸೊ ಆಯ್ಕೆ ಈ ವಾಕ್ಯವನ್ನು ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ. ಇದನ್ನು ಬರೆದವರು ಎಂ ಮರಿಯಪ್ಪ ಭಟ್ಟರು. ಸಂದರ್ಭ, ಕನ್ನಡ ಭಾಷೆಯ ಮಹತ್ವ ಹಾಗೂ ಅದರ ಬೆಳವಣಿಗೆಯನ್ನು ಹೇಳುತ್ತಾ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ಬೇರೆ ಭಾಷೆಗಳನ್ನು ಗೌರವಿಸಬೇಕು ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿರ್ತಾರೆ. ಇನ್ನು ಸ್ವಾರಸ್ಯ, ನಮ್ಮ ಭಾಷೆಯ ಮೇಲೆ ಅಭಿಮಾನವಿರಬೇಕು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಓಕೆನಾ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಆನ್ಸರು ಇದೇ ಆಗಿರ್ತದೆ. ಸೊ ಅತ್ಯಂತ ಹೆಚ್ಚಿನದಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ಅತ್ಯಂತ ಸುಲಭವಾಗಿ ಏನು ಮಾಡಿದ್ದಾರೆ, ಅತ್ಯಂತ ಸುಲಲಿತವಾಗಿ ಪದಗಳ ಬಳಕೆಯಾಗಿದೆ. ಸೊ ಉತ್ತರವನ್ನು ಕೂಡ ನೀವು ಸುಲಭವಾಗಿ ಬರಿಬೋದು. ಇನ್ನು 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಲಿದೆ. ಒಂದು ಭಾಷೆ ಬೆಳೆಯಬೇಕಾದರೆ ಅದನ್ನು ಮಾತನಾಡುವ ಜನರು ಭಾಷಾಭಿಮಾನಿಗಳು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ಹಾಗೆಯೇ ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು ಹಾಗೂ ಕಲಿಯಬೇಕು. ಅಂದರೆ ಭಾಷೆ ಬೆಳಿಬೇಕಂದ್ರೆ ಏನೇನು ಮಾಡಬೇಕಪ್ಪ ಅನ್ನೋ ಕ್ವಶನ್ ಇದೆ ಇದು. ಸೊ ಕ್ವಶನ್ನು ಮಿಸ್ ಆಗಿದೆ, ಕ್ಷಮೆ ಇರಲಿ. ಇನ್ನು ತಾವು ಹೇಳಬೇಕಾದದ್ದನ್ನು ತಮ್ಮ ಭಾಷೆಯಲ್ಲಿ ಯಾವಾಗಲೂ ಸರಳವಾಗಿ ಹೇಳಬೇಕಾಗ್ತದೆ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ಬಸವಣ್ಣ, ಅಲ್ಲಮಪ್ರಭು, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸ ಮೊದಲಾದವರು ತಮ್ಮ ಅನುಭವಗಳನ್ನು ಸರಳವಾಗಿ ಸುಂದರವಾಗಿ ಜನರ ಎದೆಮುಟ್ಟುವಂತೆ ಹೇಳಿದರು ಮತ್ತು ಬರೆದರು. ಇಂದು ನಮ್ಮ ಕನ್ನಡ ಭಾಷೆಯೂ ಸಹ ವ್ಯಾವಹಾರಿಕವಾಗಿ ಹಾಗೂ ಗ್ರಾಂಥಿಕವಾಗಿ ಬಳಕೆಯಾಗಿ ಸಾಹಿತ್ಯ, ಗಾದೆ, ಒಗಟು, ನುಡಿಗಟ್ಟುಗಳಿಂದ ಕೂಡಿದ ಶ್ರೀಮಂತ ಭಾಷೆಯಾಗಿದೆ. ಇದು 8 ವಾಕ್ಯಗಳಲ್ಲಿ ಇಷ್ಟು ಬರೀಬೇಕಾಗ್ತದೆ. ಇನ್ನು ಎಂ ಮರಿಯಪ್ಪ ಭಟ್ಟರ ಬಗ್ಗೆ ಒಂದು ಕವಿಕೃತಿ ಪರಿಚಯವನ್ನು ನೋಡ್ತಾ ಹೋಗೋಣ. ಸೊ ಎಂ ಮರಿಯಪ್ಪ ಭಟ್ಟ ಇವರು ಸಾಲಿಯಾನ ಶಕ 1906ರಲ್ಲಿ ಕಬಕ ಎಂಬ ಗ್ರಾಮದಲ್ಲಿ ಜನಿಸ್ತಾರ. ಇವರು ಕನ್ನಡ ಸಂಸ್ಕೃತಿ, ಜಾತಕ ತಿಲಕಂ, ಛಂದಸ್ಸಾರ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ನಮ್ಮ ಭಾಷೆ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಇದೇ ರೀತಿ ಎಲ್ಲ 6 ವಿಷಯಗಳ ಎಲ್ಲ ಪಾಠಗಳ ಅತ್ಯಂತ ಸಂಕ್ಷಿಪ್ತ ವಿಡಿಯೋಗಳನ್ನು ಕೂಡ ಮಾಡ್ತೇನೆ. ಹಾಗೆ ಅತ್ಯಂತ ದೀರ್ಘವಾದಂತಹ ವಿಡಿಯೋಗಳನ್ನು ನೀವು ಆಸೆ ಪಟ್ಟರೆ ನಾನು ಏನು ಮಾಡ್ತೇನೆ, ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಸಂಕ್ಷಿಪ್ತವಾಗಿ ಇಷ್ಟು ತಿಳ್ಕೊಳ್ಳಿ. ಇನ್ನೂ ಹೆಚ್ಚು ಜ್ಞಾನವನ್ನು ಪಡಿಬೇಕಂದ್ರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ನಿಮಗೆ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.